ಕರಾವಳಿಯಲ್ಲಿ ಖಾಸಗಿ ಬಸ್ಗಳದ್ದೇ ಕಾರುಬಾರ್ ಆಗೋಗ್ಬಿಟ್ಟಿತ್ತು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಮಂಗಳೂರಿನಿಂದ ಮೂಡಬಿದಿರೆಗೆ ಒಂದೇ ಒಂದು ಸರ್ಕಾರಿ ಬಸ್ ಸಂಚಾರ ಕೂಡ ಇರಲಿಲ್ಲ. ಆದರೆ 25 ವರ್ಷಗಳ ಹೋರಾಟದ ಫಲವಾಗಿ ಮೊದಲ ಬಾರಿಗೆ ಸರ್ಕಾರಿ ಬಸ್ ಎಂಟ್ರಿ ಕೊಡ್ತಾ ಇದೆ. ಶಕ್ತಿ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ. ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಕಲ್ಪಿಸಿರೋ ಸ್ಕೀಮ್. ರಾಜ್ಯದಾದ್ಯಂತ ಸರಕಾರಿ ಬಸ್ಗಳು ತುಂಬಿ ತುಳುಕುತ್ತಿವೆ. ಕೋಟ್ಯಾಂತರ ಮಹಿಳೆಯರು ಫ್ರೀಯಾಗಿ ಪ್ರಯಾಣಿಸುತ್ತಿದ್ದಾರೆ. ಆದರೆ ದಕ್ಷಿಣ ಕನ್ನಡದ ಮಹಿಳೆಯರಿಗೆ ಮಾತ್ರ ಶಕ್ತಿ ಯೋಜನೆಯ ಸೇವೆಯೇ ಸಿಕ್ಕಿರಲಿಲ್ಲ. ದಕ್ಷಿಣ ಕನ್ನಡದ ಮಹಿಳೆಯರಿಗೆ ಗುಡ್ ನ್ಯೂಸ್. ಮಂಗಳೂರಲ್ಲಿ ಸಂಚರಿಸಲಿವೆ ಸರಕಾರಿ ಬಸ್. ನಿಜ, ಇಡೀ ರಾಜ್ಯದಾದ್ಯಂತ ಮಹಿಳೆಯರು ಶಕ್ತಿ ಯೋಜನೆಯ ಸೇವೆ ಪಡೆಯುತ್ತಿದ್ದಾರೆ. ಆದರೆ ದಕ್ಷಿಣ ಕನ್ನಡದ ಕೆಲ ಪ್ರದೇಶದ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣದ ಸೇವೆಯೇ ಸಿಕ್ಕಿರಲಿಲ್ಲ. ಕಾರಣ, ಇಲ್ಲಿ ಸರಕಾರಿ ಬಸ್ಗಳ ಸಂಚಾರಕ್ಕಿಂತ ಖಾಸಗಿ ಬಸ್ಗಳ ಓಡಾಟವೇ ಹೆಚ್ಚು. ಮಂಗಳೂರಿನಿಂದ ಕಾರ್ಕಳಕ್ಕೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಸರಕಾರಿ ಬಸ್ಗಳನ್ನೇ ಕಂಡಿರಲಿಲ್ಲ. ಆದರೆ ಕೊನೆಗೂ ಮಂಗಳೂರು ಟು ಕಾರ್ಕಳ ರೂಟ್ಗೆ ಕೆಎಸ್ಆರ್ಟಿಸಿ ಬಸ್ ಭಾಗ್ಯ ಸಿಕ್ಕಿದೆ. ಮಂಗಳೂರು, ಮೂಡಬಿದಿರೆ, ಕಾರ್ಕಳ ಮಧ್ಯೆ 8 ಬಸ್ಗಳ 7 ಸಿಗ್ನಲ್ ಟ್ರಿಪ್ಗಾಗಿ ಕೆಎಸ್ಆರ್ಟಿಸಿಯಿಂದ 2014ರಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಈ ಬಗ್ಗೆ ನವೆಂಬರ್ 5ರಂದು ಜಿಲ್ಲಾ ಅಧಿಕಾರಿ ಮುಳೈ ಮುಗಿಲನ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಗಿತ್ತು. ಸದ್ಯ ತಾತ್ಕಾಲಿಕವಾಗಿ ಸರಕಾರಿ ಬಸ್ ಸಂಚಾರ ಆರಂಭವಾಗಿದೆ. ಪ್ರಾಯೋಗಿಕವಾಗಿ 4 ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಶುರು ಮಾಡಲಿವೆ. ಮುಂಜಾನೆಯಿಂದ ತಲಾ 2 ಬಸ್ ಮಂಗಳೂರಿನಿಂದ ಕಾರ್ಕಳಕ್ಕೆ ಹಾಗೂ ಕಾರ್ಕಳದಿಂದ ಮಂಗಳೂರಿಗೆ ಸಂಚರಿಸುತ್ತವೆ. ಮಂಗಳೂರು ಟು ಅಪ್ ಟು ಈ ಗುರುಪುರ ಕೈಕಂಬ ತನಕ ಬಸ್ ಇದೆ. ಈ ಸಿಟಿ ಬಸ್ಗಳು ಓಡಾಡ್ತಿದೆ. ಮುಂದೆ ಅದಕ್ಕಿಂತ ಮುಂದೆ ಎಡಪದವು, ಆಮೇಲೆ ಮೂಡಬಿದ್ರೆ ಮತ್ತೆ ಕಾರ್ಕಳಕ್ಕೆ ಇರಲಿಲ್ಲ. 2013ರಲ್ಲಿ ನಾವು ಅರ್ಜಿ ಹಾಕಿದ್ವಿ. ಆ ಅರ್ಜಿ ಪ್ರಕಾರ ನಮಗೆ ಪರ್ಮಿಟ್ ಗ್ರಾಂಟ್ ಆಯಿತು. ಅದು 8 ಬಸ್ಸಿಗೆ 7 ಸಿಂಗಲ್ ಟ್ರಿಪ್ ಇದ್ದಾಗ 56 ಸಿಂಗಲ್ ಟ್ರಿಪ್ ಗ್ರಾಂಟ್ ಆಯಿತು. ಸರಕಾರಿ ಬಸ್ ಮಂಜೂರಾದ ಬೆನ್ನಲ್ಲಿ ಕಾರ್ಕಳ, ಮೂಡಬಿದಿರೆ, ಕೈಕಂಬ ವ್ಯಾಪ್ತಿಯ ಮಹಿಳೆಯರು ಫುಲ್ ಖುಷ್ ಆಗಿದ್ದಾರೆ. ಶಕ್ತಿ ಯೋಜನೆಯಿಂದ ವಂಚಿತವಾದ ಕೊರಗು ದೂರವಾಗಿದ್ರಿಂದ ಸಂತಸ ವ್ಯಕ್ತಪಡಿಸಿದ್ರು. ಒಳ್ಳೇದಾಗ್ತಾ ಇದೆ. ತುಂಬಾ ಸಮಯದಿಂದ ವೇಟ್ ಮಾಡ್ತಿದ್ದೇವೆ. ಗೌರ್ಮೆಂಟ್ ಬಸ್ಸಿಗೆ, ಇಲ್ಲದಿದ್ರೆ ಪ್ರೈವೇಟ್ ಬಸ್ ಇತ್ತು. ಸೊ ನನಗೆ ತುಂಬಾ ಕ್ಲೋಸ್ ಆಗ್ತದೆ ಇಲ್ಲಿ ಗೌರ್ಮೆಂಟ್ KSRTC ಇಂದ ಬರೋಕ್ಕೆ. ಸೊ ನನಗೆ ತುಂಬಾ ಈಸಿ ಆಯ್ತು. ಖಾಸಗಿ ಬಸ್ ಮಾಲೀಕರ ನಿರಂತರ ಲಾಬಿಗೆ ಎಲ್ಲ ಅಧಿಕಾರಿಗಳು ಮಣಿದಿದ್ರು. ಆದರೆ ಕೆಎಸ್ಆರ್ಟಿಸಿ ಡಿಸಿ ರಾಜಶೇಖರ್ ಶೆಟ್ಟಿಯ ನಿರಂತರ ಶ್ರಮಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರಿಗೂ ಫ್ರೀ ಬಸ್ ಭಾಗ್ಯ ಒಲಿದಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ಖಾಸಗಿ ಬಸ್ಗಳದ್ದೇ ಕಾರುಬಾರ್ ಆಗೋಗ್ಬಿಟ್ಟಿತ್ತು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಮಂಗಳೂರಿನಿಂದ ಮೂಡಬಿದಿರೆಗೆ ಒಂದೇ ಒಂದು ಸರ್ಕಾರಿ ಬಸ್ ಸಂಚಾರ ಕೂಡ ಇರಲಿಲ್ಲ. ಆದರೆ 25 ವರ್ಷಗಳ ಹೋರಾಟದ ಫಲವಾಗಿ ಮೊದಲ ಬಾರಿಗೆ ಸರ್ಕಾರಿ ಬಸ್ ಎಂಟ್ರಿ ಕೊಡ್ತಾ ಇದೆ. ಶಕ್ತಿ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ. ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಕಲ್ಪಿಸಿರೋ ಸ್ಕೀಮ್. ರಾಜ್ಯದಾದ್ಯಂತ ಸರಕಾರಿ ಬಸ್ಗಳು ತುಂಬಿ ತುಳುಕುತ್ತಿವೆ. ಕೋಟ್ಯಾಂತರ ಮಹಿಳೆಯರು ಫ್ರೀಯಾಗಿ ಪ್ರಯಾಣಿಸುತ್ತಿದ್ದಾರೆ. ಆದರೆ ದಕ್ಷಿಣ ಕನ್ನಡದ ಮಹಿಳೆಯರಿಗೆ ಮಾತ್ರ ಶಕ್ತಿ ಯೋಜನೆಯ ಸೇವೆಯೇ ಸಿಕ್ಕಿರಲಿಲ್ಲ. ದಕ್ಷಿಣ ಕನ್ನಡದ ಮಹಿಳೆಯರಿಗೆ ಗುಡ್ ನ್ಯೂಸ್. ಮಂಗಳೂರಲ್ಲಿ ಸಂಚರಿಸಲಿವೆ ಸರಕಾರಿ ಬಸ್. ನಿಜ, ಇಡೀ ರಾಜ್ಯದಾದ್ಯಂತ ಮಹಿಳೆಯರು ಶಕ್ತಿ ಯೋಜನೆಯ ಸೇವೆ ಪಡೆಯುತ್ತಿದ್ದಾರೆ. ಆದರೆ ದಕ್ಷಿಣ ಕನ್ನಡದ ಕೆಲ ಪ್ರದೇಶದ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣದ ಸೇವೆಯೇ ಸಿಕ್ಕಿರಲಿಲ್ಲ. ಕಾರಣ, ಇಲ್ಲಿ ಸರಕಾರಿ ಬಸ್ಗಳ ಸಂಚಾರಕ್ಕಿಂತ ಖಾಸಗಿ ಬಸ್ಗಳ ಓಡಾಟವೇ ಹೆಚ್ಚು.
ಮಂಗಳೂರಿನಿಂದ ಕಾರ್ಕಳಕ್ಕೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಸರಕಾರಿ ಬಸ್ಗಳನ್ನೇ ಕಂಡಿರಲಿಲ್ಲ. ಆದರೆ ಕೊನೆಗೂ ಮಂಗಳೂರು ಟು ಕಾರ್ಕಳ ರೂಟ್ಗೆ ಕೆಎಸ್ಆರ್ಟಿಸಿ ಬಸ್ ಭಾಗ್ಯ ಸಿಕ್ಕಿದೆ. ಮಂಗಳೂರು, ಮೂಡ್ಬಿದಿರೆ, ಕಾರ್ಕಳ ಮಧ್ಯೆ 8 ಬಸ್ಗಳ 7 ಸಿಗ್ನಲ್ ಟ್ರಿಪ್ಗಾಗಿ ಕೆಎಸ್ಆರ್ಟಿಸಿಯಿಂದ 2014ರಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಈ ಬಗ್ಗೆ ನವೆಂಬರ್ 5ರಂದು ಜಿಲ್ಲಾ ಅಧಿಕಾರಿ ಮುಳೈ ಮುಗಿಲನ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಗಿತ್ತು. ಸದ್ಯ ತಾತ್ಕಾಲಿಕವಾಗಿ ಸರಕಾರಿ ಬಸ್ ಸಂಚಾರ ಆರಂಭವಾಗಿದೆ. ಪ್ರಾಯೋಗಿಕವಾಗಿ 4 ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಶುರು ಮಾಡಲಿವೆ. ಮುಂಜಾನೆಯಿಂದ ತಲಾ 2 ಬಸ್ ಮಂಗಳೂರಿನಿಂದ ಕಾರ್ಕಳಕ್ಕೆ ಹಾಗೂ ಕಾರ್ಕಳದಿಂದ ಮಂಗಳೂರಿಗೆ ಸಂಚರಿಸುತ್ತವೆ. ಬಟ್ ಮಂಗಳೂರು ಟು ಅಪ್ ಟು ಈ ಗುರುಪುರ ಕೈಕಂಬ ತನಕ ಬಸ್ ಇದೆ. ಈ ಸಿಟಿ ಬಸ್ಗಳು ಓಡಾಡ್ತಿದೆ. ಮುಂದೆ ಅದಕ್ಕಿಂತ ಮುಂದೆ ಎಡಪದವು, ಆಮೇಲೆ ಮೂಡಬಿದ್ರೆ ಮತ್ತೆ ಕಾರ್ಕಳಕ್ಕೆ ಇರಲಿಲ್ಲ. 2013ರಲ್ಲಿ ನಾವು ಅರ್ಜಿ ಹಾಕಿದ್ವಿ. ಆ ಅರ್ಜಿ ಪ್ರಕಾರ ನಮಗೆ ಪರ್ಮಿಟ್ ಗ್ರಾಂಟ್ ಆಯಿತು. ಅದು 8 ಬಸ್ಸಿಗೆ 7 ಸಿಂಗಲ್ ಟ್ರಿಪ್ ಇದ್ದಾವೆ, 56 ಸಿಂಗಲ್ ಟ್ರಿಪ್ ಗ್ರಾಂಟ್ ಆಯಿತು. ಸರಕಾರಿ ಬಸ್ ಮಂಜೂರಾದ ಬೆನ್ನಲ್ಲಿ ಕಾರ್ಕಳ, ಮೂಡ್ಬಿದಿರೆ, ಕೈಕಂಬ ವ್ಯಾಪ್ತಿಯ ಮಹಿಳೆಯರು ಫುಲ್ ಖುಷ್ ಆಗಿದ್ದಾರೆ. ಶಕ್ತಿ ಯೋಜನೆಯಿಂದ ವಂಚಿತವಾದ ಕೊರಗು ದೂರವಾಗಿದ್ರಿಂದ ಸಂತಸ ವ್ಯಕ್ತಪಡಿಸಿದ್ರು. ಒಳ್ಳೇದಾಗ್ತಾ ಇದೆ. ತುಂಬಾ ಸಮಯದಿಂದ ವೇಟ್ ಮಾಡ್ತಿದ್ದೇವೆ. ಗೌರ್ಮೆಂಟ್ ಬಸ್ಸಿಗೆ, ಇಲ್ಲದಿದ್ರೆ ಪ್ರೈವೇಟ್ ಬಸ್ ಇತ್ತು. ಸೊ ನನಗೆ ತುಂಬಾ ಕ್ಲೋಸ್ ಆಗ್ತದೆ ಇಲ್ಲಿ ಗೌರ್ಮೆಂಟ್ KSRTC ಇಂದ ಬರೋಕ್ಕೆ. ಸೊ ನನಗೆ ತುಂಬಾ ಈಸಿ ಆಯ್ತು. ಖಾಸಗಿ ಬಸ್ ಮಾಲೀಕರ ನಿರಂತರ ಲಾಬಿಗೆ ಎಲ್ಲ ಅಧಿಕಾರಿಗಳು ಮಣಿದಿದ್ರು. ಆದರೆ ಕೆಎಸ್ಆರ್ಟಿಸಿ ಡಿಸಿ ರಾಜಶೇಖರ್ ಶೆಟ್ಟಿಯ ನಿರಂತರ ಶ್ರಮಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರಿಗೂ ಫ್ರೀ ಬಸ್ ಭಾಗ್ಯ ಒಲಿದಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ಖಾಸಗಿ ಬಸ್ಗಳದ್ದೇ ಕಾರುಬಾರ ಆಗೋಗ್ಬಿಟ್ಟಿತ್ತು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಮಂಗಳೂರಿನಿಂದ ಮೂಡಬಿದಿರೆಗೆ ಒಂದೇ ಒಂದು ಸರ್ಕಾರಿ ಬಸ್ ಸಂಚಾರ ಕೂಡ ಇರಲಿಲ್ಲ. ಆದರೆ 25 ವರ್ಷಗಳ ಹೋರಾಟದ ಫಲವಾಗಿ ಮೊದಲ ಬಾರಿಗೆ ಸರ್ಕಾರಿ ಬಸ್ ಎಂಟ್ರಿ ಕೊಡ್ತಾ ಇದೆ. ಶಕ್ತಿ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ. ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಕಲ್ಪಿಸಿರೋ ಸ್ಕೀಮ್. ರಾಜ್ಯದಾದ್ಯಂತ ಸರಕಾರಿ ಬಸ್ಗಳು ತುಂಬಿ ತುಳುಕುತ್ತಿವೆ. ಕೋಟ್ಯಾಂತರ ಮಹಿಳೆಯರು ಫ್ರೀಯಾಗಿ ಪ್ರಯಾಣಿಸುತ್ತಿದ್ದಾರೆ. ಆದರೆ ದಕ್ಷಿಣ ಕನ್ನಡದ ಮಹಿಳೆಯರಿಗೆ ಮಾತ್ರ ಶಕ್ತಿ ಯೋಜನೆಯ ಸೇವೆಯೇ ಸಿಕ್ಕಿರಲಿಲ್ಲ. ದಕ್ಷಿಣ ಕನ್ನಡದ ಮಹಿಳೆಯರಿಗೆ ಗುಡ್ ನ್ಯೂಸ್. ಮಂಗಳೂರಲ್ಲಿ ಸಂಚರಿಸಲಿವೆ ಸರಕಾರಿ ಬಸ್. ನಿಜ, ಇಡೀ ರಾಜ್ಯದಾದ್ಯಂತ ಮಹಿಳೆಯರು ಶಕ್ತಿ ಯೋಜನೆಯ ಸೇವೆ ಪಡೆಯುತ್ತಿದ್ದಾರೆ. ಆದರೆ ದಕ್ಷಿಣ ಕನ್ನಡದ ಕೆಲ ಪ್ರದೇಶದ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣದ ಸೇವೆಯೇ ಸಿಕ್ಕಿರಲಿಲ್ಲ. ಕಾರಣ, ಇಲ್ಲಿ ಸರಕಾರಿ ಬಸ್ಗಳ ಸಂಚಾರಕ್ಕಿಂತ ಖಾಸಗಿ ಬಸ್ಗಳ ಓಡಾಟವೇ ಹೆಚ್ಚು. ಮಂಗಳೂರಿನಿಂದ ಕಾರ್ಕಳಕ್ಕೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಸರಕಾರಿ ಬಸ್ಗಳನ್ನೇ ಕಂಡಿರಲಿಲ್ಲ. ಆದರೆ ಕೊನೆಗೂ ಮಂಗಳೂರು ಟು ಕಾರ್ಕಳ ರೂಟ್ಗೆ ಕೆಎಸ್ಆರ್ಟಿಸಿ ಬಸ್ ಭಾಗ್ಯ ಸಿಕ್ಕಿದೆ. ಮಂಗಳೂರು, ಮೂಡ್ಬಿದಿರೆ, ಕಾರ್ಕಳ ಮಧ್ಯೆ 8 ಬಸ್ಗಳ 7 ಸಿಗ್ನಲ್ ಟ್ರಿಪ್ಗಾಗಿ ಕೆಎಸ್ಆರ್ಟಿಸಿಯಿಂದ 2014ರಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಈ ಬಗ್ಗೆ ನವೆಂಬರ್ 5ರಂದು ಜಿಲ್ಲಾ ಅಧಿಕಾರಿ ಮುಳೈ ಮುಗಿಲನ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಗಿತ್ತು. ಸದ್ಯ ತಾತ್ಕಾಲಿಕವಾಗಿ ಸರಕಾರಿ ಬಸ್ ಸಂಚಾರ ಆರಂಭವಾಗಿದೆ. ಪ್ರಾಯೋಗಿಕವಾಗಿ 4 ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಶುರು ಮಾಡಲಿವೆ. ಮುಂಜಾನೆಯಿಂದ ತಲಾ 2 ಬಸ್ ಮಂಗಳೂರಿನಿಂದ ಕಾರ್ಕಳಕ್ಕೆ ಹಾಗೂ ಕಾರ್ಕಳದಿಂದ ಮಂಗಳೂರಿಗೆ ಸಂಚರಿಸುತ್ತವೆ. ಬಟ್ ಮಂಗಳೂರು ಟು ಅಪ್ ಟು ಈ ಗುರುಪುರ ಕೈಕಂಬ ತನಕ ಬಸ್ ಇದೆ. ಈ ಸಿಟಿ ಬಸ್ಗಳು ಓಡಾಡ್ತಿದೆ. ಮುಂದೆ ಅದಕ್ಕಿಂತ ಮುಂದೆ ಎಡಪದವು, ಆಮೇಲೆ ಮೂಡಬಿದ್ರೆ ಮತ್ತೆ ಕಾರ್ಕಳಕ್ಕೆ ಇರಲಿಲ್ಲ. 2013ರಲ್ಲಿ ನಾವು ಅರ್ಜಿ ಹಾಕಿದ್ವಿ. ಆ ಅರ್ಜಿ ಪ್ರಕಾರ ನಮಗೆ ಪರ್ಮಿಟ್ ಗ್ರಾಂಟ್ ಆಯಿತು.
ಅದು 8 ಬಸ್ಸಿಗೆ 7 ಸಿಂಗಲ್ ಟ್ರಿಪ್ ಇದ್ದಾಗ 56 ಸಿಂಗಲ್ ಟ್ರಿಪ್ ಗ್ರಾಂಟ್ ಆಯಿತು. ಸರಕಾರಿ ಬಸ್ ಮಂಜೂರಾದ ಬೆನ್ನಲ್ಲಿ ಕಾರ್ಕಳ ಮೂಡ್ಬಿದಿರೆ ಕೈಕಂಬ ವ್ಯಾಪ್ತಿಯ ಮಹಿಳೆಯರು ಫುಲ್ ಖುಷ್ ಆಗಿದ್ದಾರೆ. ಶಕ್ತಿ ಯೋಜನೆಯಿಂದ ವಂಚಿತವಾದ ಕೊರಗು ದೂರವಾಗಿದ್ರಿಂದ ಸಂತಸ ವ್ಯಕ್ತಪಡಿಸಿದ್ರು. ಒಳ್ಳೇದಾಗ್ತಾ ಇದೆ. ಐ ಮೀನ್ ತುಂಬಾ ಸಮಯದಿಂದ ವೇಟ್ ಮಾಡ್ತಿದ್ದೇವೆ. ಐ ಮೀನ್ ಗೌರ್ಮೆಂಟ್ ಬಸ್ಸಿಗೆ, ಇಲ್ಲದಿದ್ರೆ ಪ್ರೈವೇಟ್ ಬಸ್ ಇತ್ತು. ಸೊ ನನಗೆ ತುಂಬಾ ಕ್ಲೋಸ್ ಆಗ್ತದೆ ಇಲ್ಲಿ ಗೌರ್ಮೆಂಟ್ KSRTC ಇಂದ ಬರೋಕ್ಕೆ. ಸೊ ನನಗೆ ತುಂಬಾ ಈಸಿ ಆಯ್ತು. ಖಾಸಗಿ ಬಸ್ ಮಾಲೀಕರ ನಿರಂತರ ಲಾಬಿಗೆ ಎಲ್ಲ ಅಧಿಕಾರಿಗಳು ಮಣಿದಿದ್ರು. ಆದರೆ KSRTC DC ರಾಜಶೇಖರ್ ಶೆಟ್ಟಿಯ ನಿರಂತರ ಶ್ರಮಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರಿಗೂ ಫ್ರೀ ಬಸ್ ಭಾಗ್ಯ ಒಲಿದಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.